ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. भारतीय जनता पार्टी के बोलो नरेंद्र मोदी के बोलो निर्मला सीतारामन के बोलो भारत माता के ಎಲ್ಲ ಬಂಧುಗಳು, ನಾವಿವತ್ತು ಇಡೀ ದೇಶದಾದ್ಯಂತ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ಪ್ರಧಾನಿಯಾಗಿರತಕ್ಕಂತಹ ಶ್ರೀ ನರೇಂದ್ರ ಮೋದಿಜಿ ಹಾಗೂ ಹಣಕಾಸು ಸಚಿವರಾಗಿರತಕ್ಕಂತಹ ನಿರ್ಮಲಾ ಸೀತಾರಾಮನ್ ಅವರ ಒಂದು ಶ್ರಮದಿಂದ ಇವತ್ತಿನಿಂದ ಸೆಪ್ಟೆಂಬರ್ 22ರ ಈ ಒಂದು ನವರಾತ್ರಿಯ ಪುಣ್ಯ ದಿನದಂದು ಜಿಎಸ್ಟಿಯಲ್ಲಿ ಅನೇಕ ವ್ಯತ್ಯಾಸಗಳನ್ನು ಮಾಡಿ ಜಿಎಸ್ಟಿಯ ದರವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿರುತ್ತಾರೆ. ಈ ಕಡಿಮೆ ಮಾಡಿದ ಈ ಒಂದು ಸನ್ನಿವೇಶದಲ್ಲಿ ದೇಶದಾದ್ಯಂತ ನವರಾತ್ರಿಯೊಂದಿಗೆ ಜಿಎಸ್ಟಿಯನ್ನು ಕಡಿಮೆ ಮಾಡಿದಂತಹ ಸಂಭ್ರಮಾಚರಣೆಯನ್ನು ಸಮೇತ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ಇಂದಿನ ಈ ಕಾರ್ಯಕ್ರಮದ ಆಯೋಜನೆಗಾಗಿ ಆಗಮಿಸಿರತಕ್ಕಂತಹ ಆತ್ಮೀಯರು, ಮಿತ್ರರು ಆಗಿರತಕ್ಕಂತಹ ಗೋಣಿಕೊಪ್ಪಲಿನ ನಗರದ ಬಿಜೆಪಿಯ ಪ್ರಮುಖರು ಆಗಿರತಕ್ಕಂಥ ಶ್ರೀ ಸುರೇಶ್ ರೈ ಮಂಜು ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಿದ್ದೇನೆ. ಶ್ರೀ ದೀಪಕ್ ಅವರು ಸಮೇತ ನಮ್ಮೊಂದಿಗಿದ್ದಾರೆ, ಅವರಿಗೂ ಸಮೇತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಆಗಮಿಸಿರತಕ್ಕಂತಹ ಕೊಡಗು ಜಿಲ್ಲಾ ಒಂದು ಸುಗ್ಗಿಯ ಆಚರಣೆ ನಾವೆಲ್ಲ ಇದ್ದೇವೆ. ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 2014ರಿಂದ 2025ವರೆಗೆ ಮಾಡಿದಂತಹ ಸಂಕಲ್ಪದಿಂದ ಸಾಧನೆಯಲ್ಲಿ GSTಯನ್ನು ಪ್ರಮುಖ ವಿಷಯವಾಗಿ ಇವತ್ತು ಗುರುತಿಸಲಾಗಿದೆ. ಮೊಟ್ಟ ಮೊದಲನೇದಾಗಿ GST ಅಂದರೆ ಸರಕು ಮತ್ತು ಸೇವಾ ತೆರಿಗೆ ಭಾರತದಲ್ಲಿ ಜುಲೈ 1ರ 2017ರಲ್ಲಿ ಶ್ರೀಮಾನ್ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಜಾರಿ ಮಾಡಲಾಗುತ್ತದೆ. ಜಾರಿ ಮಾಡಿದ ತಕ್ಷಣ ಭಾರತದಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿಯಾಗಿದೆ. ಈ ಇತಿಹಾಸದಲ್ಲಿ ಇಡೀ ಕೇಂದ್ರ ಸರ್ಕಾರದಿಂದ ದೇಶಾದ್ಯಂತ ಆಗುವಂಥ ಅಭಿವೃದ್ಧಿಗೆ ಇದು GST ಒಂದು ಉದಾಹರಣೆಯಾಗಿದೆ. ಈ GST ಸುಮಾರು ಹಲವೆಡೆ ನಾವು ಬರುವಾಗ ಎಲ್ಲ ವ್ಯಾಪಾರಿಗಳಿಗೆ GST ಮಾಡಿಸ್ಬೇಕು ಅಂತ ಹೇಳುವಾಗ ಅದು ಒತ್ತಡದ ರೀತಿಯಲ್ಲ, ಅದು ಕೇವಲ ಒಬ್ಬ ನಮ್ಮ ವ್ಯಾಪಾರಸ್ಥರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ. ಒಬ್ಬ GSTಯಿಂದ ನಮ್ಮ ಸರಕು ಮತ್ತು ಸೇವೆ ತೆರಿಗೆಯಿಂದ ಅವನು ದಿನನಿತ್ಯ ಮಾಡುವ ವ್ಯಾಪಾರದಲ್ಲಿ ಅವನಿಗೆ ಏನು ವ್ಯಾಪಾರ ಮಾಡ್ತಾ ಇದ್ದಾನೆ, ಅವನು ಟರ್ನ್ ಓವರ್ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ ವ್ಯಾಪಾರದಲ್ಲಿ ಮುಂಚೂಣಿ ಹೋಗುವುದಕ್ಕೆ ಇದೊಂದು ಕಲಾಪ ಆಗಿದೆ. ಇಂಥ ಸಂದರ್ಭದಲ್ಲಿ ಹಲವಾರು ವಿಷಯವನ್ನು ಪ್ರಸ್ತಾಪಿಸಿದಾಗ ಇದರ ಬೇರೆ ಬೇರೆ ಸರ್ಕಾರಗಳು ಇದನ್ನ ಟೀಕೆಯನ್ನು ಮಾಡಿದ್ರು. ಆದರೆ ಈಗ ಆಗುತ್ತಿರುವಂಥ ಅಭಿವೃದ್ಧಿ GSTಯಿಂದ GST ಮೊಟ್ಟ ಮೊದಲಿಗೆ ಆದಾಗ
ನಾಲ್ಕು ಟೈರಲ್ಲಿ ಮಾಡಲಾಗಿತ್ತು. ಯಾಕಂದರೆ 5%, 12%, 18%, ತದನಂತರ 28%ಅಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಸೇವೆ ತೆರಿಗೆಯನ್ನು ನೀಡಲಾಗಿತ್ತು. ಹಾಗಾದರೆ ಇದನ್ನು 2 ಬಾರಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಸರ್ಕಾರ ರಚನೆ ಆದಮೇಲೆ ಯಾವ ಥರ ಇದರಲ್ಲಿ ಪರಿಶೀಲನೆ ಮಾಡಿ ನಮ್ಮ ಈಗಿನ ಆರ್ಥಿಕ ಇಲಾಖೆಯಲ್ಲಿರುವ ನಿರ್ಮಲಾ ಸೀತಾರಾಮನ್ ಅವರ ಸಚಿವರ ನೇತೃತ್ವದಲ್ಲಿ ಯಾವ ಥರ ಬದಲಾವಣೆಯನ್ನು ಮಾಡುವುದರ ಮೂಲಕ ಆಗಸ್ಟ್ 15ರ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಪ್ರಧಾನಮಂತ್ರಿ ಮಾತಾಡಿದಾಗ GSTಯಲ್ಲಿ ಯಾವ ಥರ ಬದಲಾವಣೆಯನ್ನು ತರಲಾಗಿದೆ ಅಂತ ಹೇಳಿ ಇಡೀ ದೇಶಕ್ಕೆ ದೀಪಾವಳಿಗೂ ಹಾಗೂ ಈ ನವರಾತ್ರಿಯ ಶುಭಾಶಯ ಹೇಳುತ್ತಾ ಈ GSTಯನ್ನು ನಿರ್ಮಲಾ ಸೀತಾರಾಮನ್ ಅವರು ಸೆಪ್ಟೆಂಬರ್ 2ರಂದು 56ನೇ GST ಸಭೆಯಲ್ಲಿ ಮುಖ್ಯವಾಗಿ ಇದನ್ನು 2 ಟೈರಲ್ಲಿ ಮಾಡಲಾಗುತ್ತದೆ. ಈಗ ಕನಿಷ್ಠ ಪಕ್ಷ 5% ಹಾಗೂ 18% 2 ಟೈರ್ ಸಿಸ್ಟಮ್ ಅಂತ ಹೇಳಲಾಗುತ್ತದೆ. GSTನಲ್ಲಿ ಬಂಧುಗಳೇ 2 ಥರ ಇದೆ. ಒಂದು ಪ್ರಾವಿಷನಲ್ ಹಾಗೂ ರೆಗ್ಯುಲರ್ GST ಅಂತ ಹೇಳಿ ಬಿಡುಗಡೆ ಮಾಡುತ್ತಾ ಇಲ್ಲಿರುವ ಎಲ್ಲ ಬೀದಿ ವ್ಯಾಪಾರಿಗಳಿಗೂ ಅನುಕೂಲ ಮಾಡುವಂತೆ GST ಪಾವತಿಸಿ ಮಾಡುವುದಕ್ಕೆ ಮತ್ತು ಅವರಿಗೆ ಬ್ಯಾಂಕಿನಲ್ಲಿ ಯಾವ ಥರ ನಮಗೆ ಲೋನ್ ಬೇಕಾದರೂ ಸಹ ಈ GST ಮೂಲಕ ಅವರು ಲೋನ್ ಪಡೆಯುವಂಥ ಸೌಲಭ್ಯವನ್ನು ಮಾಡುತ್ತಾ ಭಾರತನ 2048ರ ವಿಕಸಿತ ಭಾರತ ತಲುಪುವುದರಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಸಹಕಾರ ಮಾಡಿದ್ದಾರೆ. ಆದುದರಿಂದ ಬಂಧುಗಳೇ, ಈಗ ನಮ್ಮ ಕರ್ನಾಟಕ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆ ಸಭೆಯಲ್ಲಿ ಹೇಳ್ತಾರೆ 15,000 ಕೋಟಿ ನಮಗೆ ನಷ್ಟ ಆಯ್ತದೆ. ಆಗಲಿ ಸ್ವಾಮಿ, ಗ್ಯಾರಂಟಿ ಯೋಜನೆಯಿಂದ ಎಷ್ಟು ಪರಿಪೂರ್ಣವಾಗಿ ನೀವು ಗ್ಯಾರಂಟಿಯನ್ನು ಪ್ರತಿಯೊಬ್ಬ ಕಡುಬಡವನಿಗೆ ತಲುಪಿಸಿದ್ದೀರಾ ಅದನ್ನು ಮಾತಾಡಿ. GST ವ್ಯಾಪಾರ ಉದ್ಯಮದಿಂದ ದೇಶದಲ್ಲಿ ಅಭಿವೃದ್ಧಿ ನಡೀತಾ ಇದೆ, ತಮಗೆಲ್ಲ ಗೊತ್ತಿರುವಂಥ ವಿಷಯ. ಆದರೆ ಈ GSTಯಿಂದ 15,000 ಕೋಟಿ ಅವರಿಗೆ ಲಾಸ್ ಆದರೆ ಪ್ರತಿಯೊಬ್ಬ ನಗರದಲ್ಲಿ ಪ್ರತಿಯೊಬ್ಬ ಒಂದು ಬೀದಿ ವ್ಯಾಪಾರಿಗೂ ಅಷ್ಟೇ ಅನುಕೂಲವಾಗುವಂತೆ ಒಂದು ಸಹಾಯಕ ಆಗಿದ್ದಾರೆ. ಆದುದರಿಂದ ಇಂದಿನ ಕೇಂದ್ರ ಸರ್ಕಾರ ಶ್ರೀಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಇವರ ನೇತೃತ್ವದಲ್ಲಿ ಮಾಡಿದಂಥ ಕಾರ್ಯಕಲಾಪಕ್ಕೆ ಇವತ್ತು ಇಡೀ ದೇಶದಲ್ಲಿ ಪ್ರತ್ಯಕ್ಷವಾಗಿ ಕರ್ನಾಟಕದಲ್ಲಿ ಎಲ್ಲ ಒಂದು ಮಂಡಳದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನದಲ್ಲಿ ನರೇಂದ್ರ ಮೋದಿ ಅವರು ಇನ್ನೂ ಹೆಚ್ಚು ಕಾಲ ಒಂದು ಪ್ರಧಾನಿ ಮಂತ್ರಿಯಾಗಿ ಒಂದು ಸೇವೆ ಸಲ್ಲಿಸಲಿ ಅಂತ ಹಾರೈಸುತ್ತಾ ಆ ನಮ್ಮ ಕೊಡಗಿನ ಕುಲದೇವತೆಯಾದ ಕಾವೇರಮ್ಮ ಇಗುತ್ತಪ್ಪ ಸರ್ವ ಎಲ್ಲರಿಗೂ ಆಶೀರ್ವಾದದಲ್ಲಿ ಮಾಡೋದು ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳುತ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.